ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಹಳ ಯೂಸ್ಫುಲ್ ಆಗಲಿದೆ, ಬಹಳ ಬೆನಿಫಿಟ್ ಆಗಲಿದೆ. ಹೌದು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಅಂದರೆ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇಲ್ಲಿ ಆಯುಷ್ಮಾನ್ ಕಾರ್ಡ್ 5 ಲಕ್ಷದವರೆಗೆ ಹೆಲ್ತ್ ಬೆನಿಫಿಟ್ ಸಿಗಲಿದೆ. ಯಾವುದೇ ಒಂದು ರೇಷನ್ ಕಾರ್ಡ್ ಇಲ್ಲದೆ, ಅಂದರೆ BPL ಕಾರ್ಡ್ ಅಥವಾ APL ಕಾರ್ಡ್ ಇಲ್ಲದೆ ನಾವು ಆಯುಷ್ಮಾನ್ ಕಾರ್ಡ್ ಯಾವ ರೀತಿ ಇಲ್ಲಿ ಅಪ್ಲೈ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾವು beneficiary.nhA.gov.in ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು. ಇಲ್ಲಿ ನೋಡ್ಬೋದು, ಫಾರ್ ಆಯುಷ್ಮಾನ್ ಕಾರ್ಡ್ ಕ್ರಿಯೇಷನ್ ವಿಡಿಯೋಸ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಕೂಡ ಇದೆ. ವಿಡಿಯೋ ಕೂಡ ನೀವು ನೋಡ್ಕೋಬಹುದು. ಇಲ್ಲಿ ಈ ವೆಬ್ಸೈಟ್ ಓಪನ್ ಆದ ಬಳಿಕ ಬೆನಿಫಿಷಿಯರಿ ಅಂದರೆ ಅರ್ಜಿದಾರರ ಇಲ್ಲಿ ಡೀಟೇಲ್ಸ್ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಳ್ಳಬಹುದು. ಆಪರೇಟರ್ ಅಂದರೆ ನೀವೊಂದು CSC ಯಲ್ಲಿ ಏನಾರು ಆಗಿದ್ದರೆ ಆಪರೇಟರ್ ಮೇಲೆ ಟಿಕ್ ಮಾಡಿ ಲಾಗಿನ್ ಮಾಡಿಕೊಳ್ಳಬಹುದು. ಇಲ್ಲಿ ಬೆನಿಫಿಷಿಯರಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ವೆರಿಫಿಕೇಷನ್ ಮಾಡಿಕೊಳ್ಳಬೇಕು. ಅಂದರೆ ಮೊಬೈಲಿಗೆ OTP ಬರುತ್ತೆ, OTP ಹಾಕಿ ಲಾಗಿನ್ ಮಾಡಿಕೊಳ್ಳಬೇಕು. ಒಂದು ಪಕ್ಷ ನೀವು CSC ಆಗಿದ್ದರೆ ಆಪರೇಟರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಳ್ಳಿ. ಇಲ್ಲಿ ಲಾಗಿನ್ ಆದ ಬಳಿಕ ನೋಡಿ, ಈ ರೀತಿ ಡ್ಯಾಶ್ಬೋರ್ಡ್ ಬಂದಿರುತ್ತೆ. ಇಲ್ಲಿ ನೋಡಿ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂದರೆ PMJAY ಸ್ಕೀಮ್ ಆಗಿರುತ್ತೆ. ಇಲ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್ ಆಫ್ ದಿ ಏಜ್ ಆಫ್ 70 ಇಯರ್ಸ್ ಆ್ಯಂಡ್ ಅಂದರೆ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಯಾವುದೇ ರೇಷನ್ ಕಾರ್ಡ್ ಇಲ್ಲದೆ ಅಪ್ಲೈ ಮಾಡ್ಬೋದು. ಕ್ಲಿಕ್ ಹಿಯರ್ ಟು ಎನ್ರೋಲ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿದಾರರ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸರ್ಚ್ ಮಾಡಬೇಕು. ಆಲ್ರೆಡಿ ನೀವೊಂದು ಸ್ಕೀಮ್ ಈ ಆಯುಷ್ಮಾನ್ ಕಾರ್ಡಲ್ಲಿ ಸ್ಕೀಮಿಗೆ ಏನಾರು ಅಪ್ಲೈ ಆಗಿದ್ದರೆ ಇಲ್ಲಿ ಶೋ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ ನೋ ರೆಕಾರ್ಡ್ಸ್ ಅಂತ ಬಂದಿರುತ್ತೆ ನೋಡಿ. ಅಂದರೆ ಕೆಲವರು ಈಗ APL ಕಾರ್ಡ್ ಮೂಲಕ ಅರ್ಜಿ ಹಾಕಿರ್ತಾರೆ, ಅವರು ಕೂಡ ಇಲ್ಲಿ 5 ಲಕ್ಷದವರೆಗೆ ಬೆನಿಫಿಟ್ ಪಡೆಯಬಹುದು. ನೋಡಿ, ಇಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಲಿಂಕ್ ಟು ಯುವರ್ ಆಧಾರ್ ನಂಬರ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಬಂದಿರುತ್ತೆ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಶ್ ಎನ್ರೋಲ್ಮೆಂಟ್ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಆಧಾರ್ ನಂಬರ್ ಬಂದಿರುತ್ತೆ, ಇಲ್ಲಿ ಆಧಾರ್ OTP ಅಂತ ಬಂದಿರುತ್ತೆ. ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ನಂಬರ್ ಪಕ್ಕ ವೆರಿಫೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ OTP ಬಂದಿರುತ್ತೆ, OTP ಹಾಕಿ ವೆರಿಫೈ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಚೆಕ್ ಬಾಕ್ಸ್ ಬಂದಿರುತ್ತೆ ಕನ್ಸೆಂಟ್, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಅಲೋ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೋಡಿ, ಇಲ್ಲಿ ಮೆಂಬರ್ಸ್ ಆಧಾರ್ OTP, ಯೂಸರ್ಸ್ ಮೊಬೈಲ್ OTP ಅಂತ ಬಂದಿರುತ್ತೆ. 2 OTP ಯೂಸರ್ಸಿಗೆ ಬಂದಿರುತ್ತೆ. ಅಂದರೆ ಒಂದು ಆಧಾರ್ ಮುಖಾಂತರ ಒಂದು OTP ಬಂದಿರುತ್ತೆ, ಒಂದು NHA ಮುಖಾಂತರ ಒಂದು OTP ಬಂದಿರುತ್ತೆ. ಅರ್ಜಿದಾರರ 2 OTP ಹಾಕಿ ಇಲ್ಲಿ ವೆರಿಫೈ ಮಾಡಿದ ನಂತರ ನೋಡಿ KYC ಡೀಟೇಲ್ಸ್ ಬಂದಿರುತ್ತೆ. ಆಧಾರ್ ಕಾರ್ಡಿನಲ್ಲಿರುವ ಫೋಟೋ ಫೆಚ್ಚಾಗಿರುತ್ತೆ. ಮತ್ತು ಇಲ್ಲಿ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ವೆಬ್ ಕ್ಯಾಮ್ ಮೂಲಕ ಇಲ್ಲಿ ಅರ್ಜಿದಾರರ ಫೋಟೋವನ್ನು ಕ್ಯಾಪ್ಚರ್ ಮಾಡಿಕೊಳ್ಳಬೇಕು. ಅರ್ಜಿದಾರರ ಕ್ಯಾಪ್ಚರ್ ಆದ ಬಳಿಕ ಫೋಟೋ ಇಲ್ಲಿ ಡು ಯು ಹ್ಯಾವ್ ಮೊಬೈಲ್ ನಂಬರ್ ಎಸ್ ಅಂತ ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಮತ್ತೊಮ್ಮೆ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಮಾಡಿ ಕೆಟಗರಿ ಯಾವುದಿದೆ ಸೆಲೆಕ್ಟ್ ಮಾಡಿ ಇಲ್ಲಿ ಅಡ್ರೆಸ್ ಪಿನ್ ಕೋಡ್ ಹಾಕಿ ಅಡ್ರೆಸ್ ಡಿಸ್ಟ್ರಿಕ್ಟ್ ಮತ್ತು ರೂರಲ್ ಅರ್ಬನ್ ಹಳ್ಳಿ ಪ್ರದೇಶ ನಗರ ಪ್ರದೇಶ ಯಾವ್ದು ಬರುತ್ತೆ, ಗ್ರಾಮಾಂತರ ನಗರ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಇಲ್ಲಿ ಕೊಡಬೇಕು. ಐ ಡು ನಾಟ್ ಹ್ಯಾವ್ ಅದರ್ ಎನಿ ಫ್ಯಾಮಿಲಿ ಅಂದರೆ ಕುಟುಂಬದ ಸದಸ್ಯರಲ್ಲಿ ಬೇರೆ ಯಾರು ಸದಸ್ಯರು ಇದ್ದರೆ ಅವರ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಮತ್ತು ಸಂಬಂಧವನ್ನು ಸೆಲೆಕ್ಟ್ ಮಾಡಬೇಕು. ತಂದೆ ತಾಯಿ ಹಸ್ಬೆಂಡ್ ವೈಫ್ ಯಾವ್ದು ಬರುತ್ತೆ ಅದನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅವರ ಸಂಬಂಧವನ್ನು ಹಾಕಿ ಇಲ್ಲಿ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಮೆಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಒಂದು ಪಕ್ಷ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಸಿಂಗಲ್ ಇದ್ದರೆ ಐ ಡು ನಾಟ್ ಹ್ಯಾವ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ಬಳಿಕ ನೋಡಿ, ನಿಮಗೆ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಜನ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಆ್ಯಕ್ಷನ್ ಇಲ್ಲಿ ಕಾರ್ಡ್ ಸ್ಟೇಟಸ್ ಅಪ್ರೂವ್ ಅಂತ ಬಂದಿದೆ. ಆ್ಯಕ್ಷನ್ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಯುವರ್ ಕಾರ್ಡ್ ಈಸ್ ಗೆಟಿಂಗ್ ಪ್ರೋಸೆಸ್ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಅಂತ ಬಂದಿರುತ್ತೆ. ಸ್ವಲ್ಪ ಸಮಯದ ನಂತರ 1 ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ಮಾಡಿ ನೀವು ನಿಮ್ಮ ಹೆಲ್ತ್ ಅಂದರೆ ಇಶ್ಯೂಸಿಗೆ ಯೂಸ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.